ಕಲಬುರಗಿಯ ಅಲ್ಬದರ್ ಡೆಂಟಲ್ ಕಾಲೇಜ್ ಹಾಗೂ ಆಸ್ಪತ್ರೆಯ ವೈದ್ಯರು ವಿರಳವಾದ ಶಸ್ತ್ರಚಿಕಿತ್ಸೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಲ್ಬದರ್ ಡೆಂಟಲ್ ಕಾಲೇಜ್ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ. ಕಲಬುರಗಿಯ ಅಲ್ಬದರ್ ಡೆಂಟಲ್ ಕಾಲೇಜ್ ಹಾಗೂ ಆಸ್ಪತ್ರೆಯ ವೈದ್ಯರು 3 ವ್ಯಕ್ತಿಗಳಿಗೆ ಯಶಸ್ವಿ ಚಿಕಿತ್ಸೆ ಮಾಡಿ ಸೈ ಎನಿಸಿಕೊಂಡಿದ್ದಾರೆ. ಕಲಬುರಗಿ ನಿವಾಸಿ ಖಲೀಲ್ ಎಂಬಾತನಿಗೆ ಬಾಯಿ ತೆರೆಯಲು ಸಮಸ್ಯೆ ಉಂಟಾಗುತ್ತಿತ್ತು. ಈ ಕುರಿತು ವೈದ್ಯರ ತಂಡ ಪರಿಶೀಲಿಸಿ ಯಶಸ್ವಿ ಚಿಕಿತ್ಸೆ ಮಾಡಿದ್ದಾರೆ. ಇದರೊಂದಿಗೆ ಇನ್ನು ಇಬ್ಬರು ಸಹ ಇದೇ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿದ್ದರೂ ಸಹ ಅಲ್ಬದರ್ ಆಸ್ಪತ್ರೆ ವೈದ್ಯರು ಉತ್ತಮ ಚಿಕಿತ್ಸೆ ನೀಡಿ ರೋಗಿಗಳ ಸಮಸ್ಯೆಗೆ ಇತಿಶ್ರೀ ಹಾಡಿದ್ದಾರೆ. यहाँ पे जो है नॉर्मल फंक्शनिंग के लिए चबाने के लिए बात करने के लिए इस मैंडिबल का मूवमेंट होना जरूरी होता है. So what happens here is these two, the upper part of the that is the base of the skull and the joint function, lower this mandible function together to bring about the movement. So when there is anything wrong with this joint, the function of this joint gets affected. So there are a lot of diseases that can affect. Today we are discussing 3 different varieties here. So this is Mohammad Khalil. He is 18 years of age. He is a student. He came to the department around a month back with a complaint of reduced mouth opening. His mouth opening was around 8 to 9 mm when he presented to us. And after clinical examination of his face and his complaint, we realized that his face was shifted towards one side and it was shortened on the affected side. So after clinically thoroughly examining and deciding that it is a problem of temporomandibular joint, we have sent the patient for radiograph, and this is his mouth opening in the beginning, and then we sent him for radiographs and CT scan. This is reconstruction of 3D CT. You can see here. यहाँ पे देख सकते हैं कि दिस इज स्टीरियोलिथोग्राफिक मॉडल. ये हमारी स्टडी के लिए भी है और फॉर द स्टडी ऑफ द पेशेंट ऑल्सो टीच द स्टूडेंट ऑल्सो वी यूज दैट इज आवर पेशेंट वी यूज द मॉडल. यू कैन सी द फ्यूजन ऑफ द लोअर जॉ टू द अपर जॉ. मुझे पहले बहुत प्रॉब्लम होता था खाने पीने, कहीं पर भी जाने करने में. पहले मेरे को खाली एक उंगली आता था और हमें पता चला कि अल्बदर डेंटल में इसका इलाज हो सकता है. तो हम यहाँ पर आ गए और सर ने कहा कि इसका ऑपरेशन करना पड़ेगा. तो हमने ऑपरेशन कराया. अल्हम्दुलिल्लाह अब मैं ऑपरेशन के बाद सब कुछ खा सकता हूँ अच्छे से. अब अल्हम्दुलिल्लाह 2 से 3 उंगली जा सकते हैं. ಇವ್ರಿಗೆ ಜಾಯಿಂಟ್ ಪೇನ್ ಇತ್ತು, ಬಾಯಿ ತೆರೆಯೋದೇನು ಪ್ರಾಬ್ಲಮ್ ಇದ್ದಿಲ್ಲ, ಬಟ್ ಸಿವಿಯರ್ ಜಾಯಿಂಟ್ ಪೇನ್. ಬಾಯಿ ತೆರೆಯೋದು, ಇವ್ರು ಮ್ಯೂಸಿಕ್ ಟೀಚರ್. ಸೊ ರೆಗ್ಯುಲರ್ ಮ್ಯೂಸಿಕ್ ಹೇಳಿ ಹೇಳಿ ಏನಾಗಿದೆ, ಜಾಯಿಂಟ್ ಪೇನ್ ಸ್ಟಾರ್ಟ್ ಆಗಿತ್ತು. ಜಾಯಿಂಟ್ ಪೇನ್ ಇತ್ತು, ಬಾಯಿ ತೆಗೆದ್ಮೇಲೆ ಒಂದು ಸೈಡ್ ಡಿವೈಡ್ ಆಗೋದು, ಆವಾಜ್ ಬರೋದು, ಖಟ್ ಖಟ್ ಅಂತ ಜಾಯಿಂಟಾಗ ಆವಾಜ್ ಬರ್ತದೆ, ಆವಾಜ್ ಬರೋದು, ಇವು ರೆಗ್ಯುಲರ್ ಪ್ರಾಬ್ಲಮ್. ಸೊ ಇಟ್ ವಾಸ್ ಎಫೆಕ್ಟಿಂಗ್ ಹಿಸ್ ಪ್ರೊಫೆಷನ್. ಏನದ ಮ್ಯೂಸಿಕ್ ಮಾಡೋದು, ಮ್ಯೂಸಿಕ್ ಹೇಳೋದು ಅವ್ರಿಗೆ ಪೇನ್ ಭಾಳ ಆಗ್ತಿತ್ತು. ಸೊ ಹಿ ಕೇಮ್ ಟು ಅಸ್ with that joint pain. Sir ಏನಾರೆ ಮಾಡಿ, he had visited many dental clinics, private hospitals everywhere, but it was not needed. ಅವ್ರಿಗೆ ಏನು ಆಗಿಲ್ಲ, ಹೆಲ್ಪ್ ಆಗಿಲ್ಲ. then he came to Albadar Dental College. ಇಲ್ಲಿ ಬಂದಾಗ we saw his condition. We took some basic x-rays and then we thought of it is a case of internal derangement. Internal derangement ಅಂದ್ರೆ ಜಾಯಿಂಟ್ ಏನಿರುತ್ತೆ, ಜಾಯಿಂಟ್ ನಾರ್ಮಲ್, your joint is normal, madam ಅಂತ ಜಾಯಿಂಟ್ ಮೂವ್ ಆಗುತ್ತೆ. ಆ ಜಾಯಿಂಟ್ ಆಗಿ ಏನಾಗಿದೆ, ಹಿಂಡರೆನ್ಸ್ ಇತ್ತು, ಸ್ವಲ್ಪ ಜಾಯಿಂಟ್ ಅಡೆಜನ್ಸ್ ಆಯಿತು, ಇನ್ಫ್ಲಮೇಷನ್ ಅಂದರೆ ಬಾವು ಬಂದಿತ್ತು, ಅವೆಲ್ಲ ಆಗಿದ್ದು. ಅದಕ್ಕೆ ಇಟ್ ವಾಸ್ ಎಫೆಕ್ಟಿಂಗ್ ಹಿಸ್ ಜಾಯಿಂಟ್. ಸೊ ವಿ ಹ್ಯಾವ್ ಎ ಇನ್ಸ್ಟ್ರೂಮೆಂಟ್, ಈ ಲೇಟೆಸ್ಟ್ ಇನ್ಸ್ಟ್ರೂಮೆಂಟ್ ಹೈದರಾಬಾದ್ ಕರ್ನಾಟಕ ಏರಿಯಾದಲ್ಲಿ ಓನ್ಲಿ ಅಲ್ಬದರ್ ಡೆಂಟಲ್ ಕಾಲೇಜ್ ಹ್ಯಾಸ್ ದಿಸ್ ಇನ್ಸ್ಟ್ರೂಮೆಂಟ್. ದಿಸ್ ಇನ್ಸ್ಟ್ರೂಮೆಂಟ್ ಸೊ ಇದು ಇನ್ಸ್ಟ್ರೂಮೆಂಟ್ ಮೊದಲು ಏನು ಸರ್ಜರಿ ಮಾಡಬೇಕಾದ್ರೆ ದೊಡ್ಡ ಕಟ್ ಇನ್ಸಿಜನ್ ಮಾಡಿ ಎಲ್ಲ ಮಾಡಿ ಅಡ್ಮಿಟ್ ಮಾಡಿ ಜನರಲ್ ಅನೆಸ್ಥಿಷಿಯಾ ತಗೊಂಡು ಪೇಷಂಟ್ ಅಡ್ಮಿಷನ್ ಮಾಡಿ 10 days ಅಡ್ಮಿಷನ್ ಇರಬೇಕು, ಎಲ್ಲ ಮಾಡಬೇಕಾಗಿತ್ತು. ಈಗೇನಿದೆ, ಇದು ಇನ್ಸ್ಟ್ರೂಮೆಂಟ್ ಬಂದಾಗಿನಿಂದ ಕೀ ಹೋಲ್ ಸರ್ಜರಿ, ಬರೀ ಒಂದು ಸ್ಮಾಲ್ ಹೋಲ್ ಹಾಕ್ತೀವಿ. ಸ್ಮಾಲ್ ಹೋಲ್ ಹಾಕಿ ಇದು ಕ್ಯಾಮೆರಾ ಇದೆ, ಇದು ಯು ಕ್ಯಾನ್ ಸಿ ಹಿಯರ್ ಈ ಸ್ಕ್ರೀನ್ದಾಗ. ಕ್ಯಾಮೆರಲ್ಲಿ ಒಳಗೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಯು ಕ್ಯಾನ್ ಸಿ ಆನ್ ದಿ ಸ್ಕ್ರೀನ್. ಏನಾಗಿದೆ ಪ್ರಾಬ್ಲಮ್, ಅಲ್ಲಿಂದಲ್ಲೇ
ಆ ಸರ್ಜರಿ ಏರಿಯಾ ಸ್ಮಾಲ್ ಪಾರ್ಟ್ ಇದು ಸ್ಮಾಲ್ ಪ್ಯಾಥಾಲಜಿ ಅಂತಂದ್ರೆ ಅಲ್ಲಿಂದಲೇ ಟ್ರೀಟ್ಮೆಂಟ್ ಮಾಡ್ಬೋದು. ಒಂದು ನೀಡಲ್ ಇರುತ್ತೆ, ಸ್ಮಾಲ್ ಇನ್ಸ್ಟ್ರೂಮೆಂಟ್ಸ್ ಬರುತ್ತೆ, ಅವೆಲ್ಲ ಹಾಕಿ ಅಲ್ಲಿಂದಲೇ ಎಲ್ಲ ಕ್ಯಾಮೆರಾದಾಗೆ ವಿಜುವಲೈಸ್ ಮಾಡಿ ಅಲ್ಲಿಂದಲೇ ಟ್ರೀಟ್ಮೆಂಟ್ ಮಾಡ್ಬೋದು. ಡೇ ಕೇರ್ ಸರ್ಜರಿ 45 ಮಿನಿಟ್ಸ್ದಾಗ ಮುಗಿಸಿ ಇಮಿಡಿಯೇಟ್ ನೀ ರಿಪ್ಲೇಸ್ಮೆಂಟ್ ಈಗೆಲ್ಲ ನೋಡಬೇಕು. ಸೊ ಈಗೆಲ್ಲ ಭಾಳ ಜನ ನೀವೆಲ್ಲ ನೋಡ್ತಾ ಇದ್ದಾರೆ, ನಾವು ಸ್ವಲ್ಪ ಭಾಳ ಅಡಿಕೆ ಆಗ್ತಾ ಇದ್ದೀವಿ. ಭಾಳ ಜನ ಅಡಿಕೆ ಆದಮೇಲೆ ವರ್ಷ ಗಂಟೆ ಏನಾಗ್ತದೆ, ವಯಸ್ಸಾದ್ಮೇಲೆ ನಿಮ್ಗೆ ಜಾಯಿಂಟ್ ಪೇನ್ ಬರ್ತದೆ. ಜಾಯಿಂಟ್ ಪೇನ್ ಬಂದಮೇಲೆ ಏನಾಗ್ತದೆ, ಗುಳಿಗೆ ತಗೋತಿರ್ತೀರಿ, ಬರಾಮ್ ತಗೋತಿರ್ತೀರಿ, ಬಟ್ ಅದೇ ರೀತಿ ಏನಾಗ್ತದೆ, ನೋವು ಕಡಿಮೆ ಆಗ್ತದೆ. ಇವರು ಏನಾಗಿತ್ತು, ಭಾಳ ವರ್ಷದಿಂದ ಎಲ್ಲಿ ಅಡಿಕೆ ತಿಂದು ಈ ಭಾಗದ ಜಾಯಿಂಟ್ ಒಳಗಡೆ ನೋವಾಗಿ ಆಗಿ ಕೊಡದು ಬಿಟ್ಟಿತ್ತು. ಇವರು ಎಲ್ಲ ಕಡೆ ಅಡ್ಡಾಡಿದ್ದಾರೆ. ಇವರು ಮಹಾರಾಷ್ಟ್ರದಿಂದ ಬಾರ್ಡರ್ ಮಗ ಕರ್ಕೊಂಡು ಹೋಗ್ತಿದ್ದ, ಮಹಾರಾಷ್ಟ್ರ ಬಾರ್ಡರ್ ಆಯಿತು, ಕರ್ನಾಟಕ ಬಾರ್ಡರ್ ಆಯಿತು, ಎಲ್ಲ ಕಡೆ ಅಡ್ಡಾಡಿ ಬರ್ತಾ ಇದ್ರು. ಆಮೇಲೆ ಅವರು ಒಂದು ಸ್ಪೆಷಲ್ ಸ್ಕ್ಯಾನ್ ಅಂತ ಮಾಡ್ತೀವಿ. ಸ್ಕ್ಯಾನ್ ಅಂತ ಮಾಡಿದ್ರೆ ಈ ನಮ್ದು ಮುಖದವಡೆ ಏನಿರ್ತದೆ ಅದೇ ಬಂದ್ಬಿಡ್ತದೆ. ಅದು ಕೊಟ್ಟು ಸ್ಕಿರೋಥೆರಪಿ ಮಾಡೆಲ್ ಅಂತ ಹೇಳ್ತಾರೆ. ಈ ಎಕ್ಸ್ರೇಕ್ಕಿಂತಲೂ ಅಡ್ವಾನ್ಸ್ ಇದೆ. ಎಕ್ಸ್ರೇ ಅಡ್ವಾನ್ಸ್ ಆದಮೇಲೆ ನಮ್ಮದು ನಿಮ್ದು ಏನು ಮುಖ ಇದೆ ಮುಖನೇ ಬಂದ್ಬಿಡ್ತದೆ. ಸೊ ಇದ್ರ ಪ್ರಕಾರ ನಾವು ಶಸ್ತ್ರಚಿಕಿತ್ಸೆನ ಮಾಡಬೇಕು. ಸೊ ಅದು ನೋಡಿ ಅದೆಲ್ಲ ಕೊಡದ್ಬಿಟ್ಟಿತ್ತು ನಿಮ್ಮದು, ಅದು ನೋಡಿ ಅದೆಲ್ಲ ಜಾಯಿಂಟು ಎಲ್ಲ ಕೊಡತ್ತು ಅದು ಒಂದು ಟೈಪ್ ನೋವು ಬರ್ತದೆ. ಎಲ್ಲ ಮಾತ್ರೆ ಆಯಿತು, ಇಂಜೆಕ್ಷನ್ ಆಯಿತು, ಮಲಾಮ್ ಆಯಿತು, ಏನಾಯ್ತು, ಆಮೇಲೆ ಕಡೆಗೆ ನಮ್ಮ ಕಡೆ ಬಂದರು. ಈಗ ನಾವು ಟೋಟಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಕರಿತೀವಿ. ಈ ಜಾಯಿಂಟನ್ನು ಹೊಸದಾಗಿ ಬಿಡ್ತೀವಿ. ಈಗ ನೋಡಿ ನಿಮ್ಮದು ಮಾಡೆಲಲ್ಲಿ ಇದು ಮೇಲ್ಗಡೆ ಮತ್ತು ಕೆಳಗಡೆ ಹೊಸದೇ ಜಾಯಿಂಟ್ ಆಗ್ತದೆ. ಈಗ ಹೆಂಗೆ ನಿಮ್ಮದು ನೀ ರಿಪ್ಲೇಸ್ಮೆಂಟ್ ಆಯಿತು, ಹಿಪ್ ರಿಪ್ಲೇಸ್ಮೆಂಟ್ ಆಯಿತು, ಜಾಯಿಂಟ್ ರಿಪ್ಲೇಸ್ಮೆಂಟ್ ಆಯಿತು, ಅದೇ ರೀತಿ ಈ ರೀತಿ ಅವ್ರಿಗೆ ಪೂರ್ತಿ ಹೊಸದೇ ಜಾಯಿಂಟ್ಸ್ ಮಾಡಬೇಕಾಯಿತು. ಇದು ಜಾಯಿಂಟು 1 ಲಕ್ಷ ಮೇಲೆ ಕಾಸ್ಟ್ ಆಗ್ತದೆ. ಬಟ್ ನಮ್ಗೆ ಇದೇನು ಜಾಯಿಂಟ್ ರಿಪ್ಲೇಸ್ ಮಾಡಿದ್ರೆ ಅವ್ರ ಕಾಲೇಜ್ ಸಲುವಾಗಿ ಆಲ್ಮೋಸ್ಟ್ ಮೋರ್ ದನ್ ಎಲುಬು ಡ್ಯಾಮೇಜ್ ಆಗೈತಿ. ಕೆಲವೊಬ್ಬರೆಲ್ಲ ತಿರುಗಡೆ ಬಂದಿದ್ದವ್ರಿ, ಆಗ್ಲೇ ಇಲ್ಲಿ ಮಾಡಲಿಲ್ಲ ಅಂತ ಹೇಳ್ತಾರೆ. ಬರೀ ಅದರಿಂದ ಎಲುಬು ಬರೀ ಕಟ್ ಮಾಡಿ ಹೋಗಿದ್ದೀನಿ, ಆಮೇಲೆ ಪೈಪಿಂದ ದುಡ್ಡು ಹಾಕಬೇಕು ಅದು ಅಂತ ಹೇಳ್ತಾರೆ. ಮತ್ತು ಸೊಲ್ಲಾಪುರ ಇಲ್ಲಿ ಗುಲ್ಬರ್ಗ ಬೇರೆ ಕಡೆ ಬಸವೇಶ್ವರ ಆ ಕಡೆ ಎಲ್ಲ ತಿರುಗಡಿದ್ದೇವೆ. ಆಮೇಲೆ ಇಲ್ಲಿ ಬಂದವು ಸರ್, ಅದು ಪೆನ್ ಹಾಕಿ ಕ್ಲಿಪ್ ಹಾಕಿ ಎಲ್ಲ ಫಿಟ್ ಮಾಡುತ್ತೆ ಅಂದ್ರೆ ಅಮೌಂಟ್ ಭೀ ಕಡಿಮೆ ಆಯ್ತು ರೀ. ಸರಿಯಾಗಿ ಬೇಕಾದ್ರೆ 10 ದಿವಸದಾಗ ರೊಟ್ಟಿ ಹೊಡ್ತಾರೆ. ಫಸ್ಟ್ ಕ್ಲಾಸ್ ಏನು ಬಿ ಪತ್ತೆ ಇಲ್ಲ, ಏನಿಲ್ಲ, ಓದ್ತಿದ್ದು ಮಾಹಿತಿ ಬೇರೆ ಏನಿಲ್ಲ. ಯಾಕೆಲ್ಲ ಈಗ ಆಪರೇಷನ್ ಮಾಡಿ 1 ತಿಂಗಳಾಯ್ತು. ಫಸ್ಟ್ ಕ್ಲಾಸ್ ದಾರಿ ಎಲ್ಲರದ್ದು ರೆಸ್ಪಾನ್ಸ್ ಸರಿಯಾಗಿ ಆಗೈತೆ ರೀ.